ಈ ಬಾರಿಯ ಪಿಯುಸಿ ರಿಸಲ್ಟ್ ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡಿದೆ. ಸಚಿವ ಮಧು ಬಂಗಾರಪ್ಪ ಅವರು ಈ ಬಗ್ಗೆ ಮಾತನಾಡ್ತಾ ಇದ್ರು. ನೋಡಿ, ದ್ವಿತೀಯ ಪಿಯು ಪರೀಕ್ಷೆಯಲ್ಲಿ ಉಡುಪಿ ಜಿಲ್ಲೆ ಪ್ರಥಮ 96.39% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಫಲಿತಾಂಶದಲ್ಲಿ ಯಾದಗಿರಿ ಜಿಲ್ಲೆಗೆ ಕೊನೆಯ ಸ್ಥಾನ. ಯಾದಗಿರಿಯಲ್ಲಿ 71.21% ವಿದ್ಯಾರ್ಥಿಗಳಷ್ಟೇ ಉತ್ತೀರ್ಣರಾಗಿದ್ದಾರೆ. ಇನ್ನು ಎರಡನೇ ಸ್ಥಾನ ದಕ್ಷಿಣ ಕನ್ನಡಕ್ಕೆ 96.35%, ಕೊಡಗು ಮೂರನೇ ಸ್ಥಾನ, ಹಾಗೆ ವಿಜಯಪುರ ನಾಲ್ಕನೇ ಸ್ಥಾನ 92%. ಹಾಗೆ ಬೆಂಗಳೂರು ಗ್ರಾಮಾಂತರ 91%, ಚಿಕ್ಕಮಗಳೂರು ನಂತರದ 5ನೇ ಸ್ಥಾನದಲ್ಲಿದೆ. ಬೆಂಗಳೂರು ದಕ್ಷಿಣ 7ನೇ ಸ್ಥಾನದಲ್ಲಿದೆ. ಹಾಗೆ ಚಿಕ್ಕಬಳ್ಳಾಪುರ 8ನೇ ಸ್ಥಾನದಲ್ಲಿ 90% ರಿಸಲ್ಟ್ ಅನ್ನ ಪಡೆದುಕೊಂಡಿದೆ. ಬಟ್ ಯಾದಗಿರಿ ಜಿಲ್ಲೆ ಕೊನೆಯ ಸ್ಥಾನದಲ್ಲಿದೆ. ಬಟ್ ಓವರ್ ಆಲ್ ರಿಸಲ್ಟ್ ಬಗ್ಗೆ ಮಧು ಬಂಗಾರಪ್ಪ ಅವರು ಕೊಟ್ಟಿರುವಂತಹ ಡೇಟಾ ಪ್ರಕಾರ ಒಂದು ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡಿದೆ. 86% ರಿಸಲ್ಟ್ ಅನ್ನ ಕೊಡೋ ಮೂಲಕವಾಗಿ ಪಾಸಿಂಗ್ ಪರ್ಸೆಂಟೇಜ್ ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ 12% ಜಾಸ್ತಿ ಆಗಿದೆ ಅನ್ನೋದಾಗಿ ಹೇಳ್ತಾ ಇದ್ರು. ಜೊತೆಗೆ ರೂರಲ್ ಅರ್ಬನ್ ಅನ್ನ ವಿಂಗಡಣೆ ಮಾಡಿನೂ ಕೂಡ ನಂಬರ್ಸ್ ಗಳನ್ನ ಹೇಳಿದ್ದಾರೆ. ಕಳೆದ ವರ್ಷಕ್ಕಿಂತ ಹೆಚ್ಚಿಗೆ ತೋರಿಸ್ತಾ ಇದೆ. ಸರ್ಕಾರಿ ಕಾಲೇಜಿನ ಫಲಿತಾಂಶದಲ್ಲೂ ಗಣನೀಯ ಹೆಚ್ಚಳ ಆಗಿದೆ. ಸರ್ಕಾರಿ ಪಿಯು ಕಾಲೇಜಲ್ಲಿ 78.22% ವಿದ್ಯಾರ್ಥಿಗಳು ಪ್ರತಿಶತ ಪಾಸ್ ಆಗಿದ್ದಾರೆ. ಅನುದಾನಿತ ಪಿಯು ಕಾಲೇಜ್ಗಳಲ್ಲಿ 82.91% ವಿದ್ಯಾರ್ಥಿಗಳು ಪಾಸ್. ಅನುದಾನ ರಹಿತ ಪಿಯು ಕಾಲೇಜ್ಗಳಲ್ಲಿ 90.73% ವಿದ್ಯಾರ್ಥಿಗಳು ತೇರ್ಗಡೆ. ಇನ್ನು ಬಿಬಿಎಂಪಿ ಪಿಯು ಕಾಲೇಜ್ಗಳಲ್ಲಿ 77.78%, ವಸತಿ ಪಿಯು ಕಾಲೇಜ್ಗಳಲ್ಲಿ ಅತ್ಯಧಿಕ 93.99% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಸರ್ಕಾರಿ ಕಾಲೇಜಿನ ಫಲಿತಾಂಶಗಳಲ್ಲೂ ಕೂಡ ಗಣನೀಯವಾಗಿ ಹೆಚ್ಚಳ ಆಗಿದೆ. ಅದರ ಶೇಕಡವಾರು ಪ್ರಮಾಣ ನಾವು ಗಮನಿಸ್ತಾ ಹೋಗ್ತಾ ಇದ್ವಿ. ಅನುದಾನಿತ ಪಿಯು ಕಾಲೇಜ್ಗಳು, ಅನುದಾನ ರಹಿತ ಪಿಯು ಕಾಲೇಜ್ಗಳು, ವಸತಿ ಪಿಯು ಕಾಲೇಜ್ಗಳು, ಬಿಬಿಎಂಪಿ ಅಡಿಯಲ್ಲಿ ಬರುವಂತಹ ಪಿಯು ಕಾಲೇಜ್ಗಳು, ಇದೆಲ್ಲದರಲ್ಲೂ ಕೂಡ ರಿಸಲ್ಟ್ನಲ್ಲಿ ಈ ಕಳೆದ ಬಾರಿಗೆ ಹೋಲಿಕೆ ಮಾಡಿದಾಗ ಏರಿಕೆಯಾಗಿರೋದು ಕಂಡು ಬರ್ತಾ ಇದೆ. ಕಳೆದ ವರ್ಷ ಎಷ್ಟು ಶೇಕಡವಾರು ವಿದ್ಯಾರ್ಥಿಗಳು ಪಾಸ್ ಆಗಿದ್ರು, ಪಾಸಿಂಗ್ ಪರ್ಸೆಂಟೇಜ್ ಎಷ್ಟಿತ್ತೋ, ಈ ವರ್ಷ ಅದು ಗಣನೀಯವಾಗಿ ಹೆಚ್ಚಳ ಆಗಿದೆ ಅನ್ನೋದನ್ನ ಮಧು ಬಂಗಾರಪ್ಪ ಅವರು ತಮ್ಮ ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾ ಇದ್ರು. ಕನ್ನಡ ಮಾಧ್ಯಮದವರ ಪಾಸಿಂಗ್ ಪ್ರಮಾಣ ಕೂಡ ಹೆಚ್ಚಳ ಆಗಿದೆ. 76.41% ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಇಂಗ್ಲಿಷ್ ಮಾಧ್ಯಮ 90.63% ವಿದ್ಯಾರ್ಥಿಗಳು ಪರ್ಸೆಂಟೇಜ್ ವಾಯ್ಸ್. ನಗರ ಪ್ರದೇಶದಲ್ಲಿ 85.95% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಇನ್ನು ಗ್ರಾಮೀಣ ಭಾಗದಲ್ಲಿ 87.62% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕನ್ನಡ ಮಾಧ್ಯಮದವರ ಪಾಸಿಂಗ್ ಪರ್ಸೆಂಟೇಜ್ ಕೂಡ ಈ ಬಾರಿ ಹೆಚ್ಚಳ ಆಗಿದೆ. ಜೊತೆಗೆ ಮಧು ಬಂಗಾರಪ್ಪ ಅವರು ಗವರ್ಮೆಂಟ್ ಸ್ಕೂಲ್ ಕಾಲೇಜ್ಗಳ ಬಗ್ಗೆ ಹೇಳ್ತಾ ಇದ್ರು. ಅಫ್ಕೋರ್ಸ್ ಬಿಲ್ಡಿಂಗ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಕಂಪ್ಲೇಂಟ್ಸ್ಗಳು ಇದ್ವು. ಬಟ್ ಟೀಚರ್ಸ್ಗಳ ಕೊರತೆ ಇಲ್ಲದ ರೀತಿಯಾಗಿ ನಡೆಸಿದೀವಿ. ನಾವು ಎಕ್ಸ್ಪರ್ಟ್ ಟೀಚರ್ಸ್ಗಳನ್ನ ಹಾಕಿದೀವಿ. ಇದ್ರ ಬಗ್ಗೆ ಸಿಎಂ ಜೊತೆ ಮಾತನಾಡಿದಾಗ ಸಹಕಾರ ಕೊಟ್ಟಿದ್ದಾರೆ. ಒಳ್ಳೊಳ್ಳೆ ಟೀಚರ್ಸ್ಗಳನ್ನ ಹಾಕಿದೀವಿ. ಅಲ್ಲಿ ಎಲ್ಲೂ ಸಮಸ್ಯೆ ಬರದ ರೀತಿಯಾಗಿ ನೋಡಿದೀವಿ. ಹಾಗಾಗಿ ಈ ಒಳ್ಳೆ ರಿಸಲ್ಟ್ ಬಂದಿದೆ ಅನ್ನೋದಾಗಿ ಹೇಳಿದ್ದಾರೆ. ಸಿಇಟಿ ಒಳಗೆ ಬರಬೇಕು. ಲಾಸ್ಟ್ ಟೈಮ್ ತುಂಬ ಜನರು ಬಂದು, ಸರ್ ಅಟ್ಲೀಸ್ಟ್ ಸಿಇಟಿ ಒಳಗೆ ಬಂದಿದ್ರೆ ಚೆನ್ನಾಗಿರೋದು ಸರ್ ನಮ್ಮ ಭವಿಷ್ಯಕ್ಕೆ ಅಂತ. ಮೊದಲ ರ್ಯಾಂಕ್ ವಿದ್ಯಾರ್ಥಿನಿಯ ನೋವಿನ ಕಥೆ ಇದು. ವಾಣಿಜ್ಯ ವಿಭಾಗದಲ್ಲಿ ಮಂಗಳೂರಿನ ದಿಶಾ ಫಸ್ಟ್ ಬಂದಿರೋದು. 600ಕ್ಕೆ 600 ಅಂಕಗಳನ್ನ ಪಡೆದು ರಾಜ್ಯಕ್ಕೆ ಪ್ರಥಮ ಬಂದಿರೋ ವಿದ್ಯಾರ್ಥಿನಿ. ದಕ್ಷಿಣ ಕನ್ನಡ ಜಿಲ್ಲೆಯ ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿನಿ ದಿಶಾ. ಆದರೆ ದಿಶಾ ಬಾಳಿನಲ್ಲೂ ಕೂಡ ನೋವಿನ ಕಥೆ ಇದೆ. ದಿಶಾ ತಾಯಿ ಅನಾರೋಗ್ಯದಿಂದ ಮೃತಪಟ್ಟಿದ್ರು. ತಾಯಿಯನ್ನು ಕಳೆದುಕೊಂಡ ನೋವಿನಲ್ಲೂ ಪರೀಕ್ಷೆ ಬರೆದು ನಂಬರ್ 1 600ಕ್ಕೆ 600 ಗಳಿಸಿರುವಂತಹ ವಿದ್ಯಾರ್ಥಿನಿ ಈಕೆ. ಫಸ್ಟ್ ರ್ಯಾಂಕ್ ಸಿಕ್ಕಿದೆ, ತುಂಬಾ ಖುಷಿ ಆಗ್ತಿದೆ. ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಮೈ ಕಾಲೇಜ್ ಅಂತ ಹೇಳ್ಬೋದು. ಐ ವಾಸ್ ಅ ಸ್ಟೂಡೆಂಟ್ ಹೂ ಗಾಟ್ 94% ಇನ್ ಹರ್ SSLC ಅಂತ ಹೇಳ್ಬೋದು. 94% ಇಂದ 100% ತನಕ ಬರೋ ಜರ್ನಿಯಲ್ಲಿ ಮೈ ಕಾಲೇಜ್ ಹೆಲ್ಪ್ ಮಿ ಅ ಲಾಟ್ ಅಂತ ಹೇಳ್ಬೋದು. ಮೈ ಲೆಕ್ಚರರ್ಸ್ ಆರ್ ವೆರಿ ವೆರಿ ಫ್ರೆಂಡ್ಲಿ. ಎಷ್ಟು ಸತಿ ಒಂದು ಡೌಟ್ನ ಕೇಳಿದ್ರು ಅಷ್ಟು ಸತಿ ಸಾಲ್ವ್ ಮಾಡಿಸ್ತಿದ್ರು. ಅಂಡ್ ಬೀಯಿಂಗ್ ಅ ಲೋಕಲೈಟ್ ಇಟ್ ಈಸ್ ಅ ಲಿಟಲ್ ಡಿಫಿಕಲ್ಟ್. ಯಾಕಂದ್ರೆ ನಿಮಗೆ ಇಲ್ಲಿ ಕರೆದ ತಕ್ಷಣ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಅಂಡ್ ವಿ ಹ್ಯಾವ್ ಟು ಟ್ರಾವೆಲ್ ಅ ಲಾಟ್ ವೆನ್ ಯು ಆರ್ ಅ ಲೋಕಲೈಟ್. ಸೊ ಲೋಕಲೈಟ್ ಆಗಿದ್ದು ದೇ ಹೆಲ್ಪ್ ಮಿ ಅ ಲಾಟ್ ಅಂತ ಹೇಳ್ಬೋದು. ಲೆಕ್ಚರರ್ಸ್ ದೇ ಯೂಸ್ ಟು ಮ್ಯಾನೇಜ್ ಎವ್ರಿಥಿಂಗ್. ಸ್ಟಡಿ ಅವರ್ಸ್ ಇರ್ತಿದ್ರು, ರೆಗ್ಯುಲರ್ ಎಕ್ಸಾಮ್ಸ್ ಇರ್ತಿದ್ರು. ಸಿಲೆಬಸ್ ವಾಸ್ ಕಂಪ್ಲೀಟೆಡ್ ವೆರಿ ಅರ್ಲಿ ಅಂತ ಹೇಳ್ಬೋದು. ಬೇಗ ಸಿಲೆಬಸ್ ಕಂಪ್ಲೀಟ್ ಮಾಡಿ ರಿವಿಷನ್ ಕ್ಲಾಸಸ್ ಮಾಡಿದ್ರು. ಅಂಡ್ ದೆನ್ ತುಂಬಾ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರು, ಕರೆಕ್ಷನ್ಸ್ ಕೊಡ್ತಾ ಇದ್ರು ಎಲ್ಲ ಎಕ್ಸಾಮ್ಸ್ ಅಲ್ಲಿ ಏನ್ ಮಿಸ್ಟೇಕ್ಸ್ ಆಗಿದೆ. ಸೊ ದ್ಯಾಟ್ ಹೆಲ್ಪ್ ಮಿ ಅ ಲಾಟ್ ಅಂತ ಹೇಳ್ಬೋದು.